everyone, this is Anusha and welcome to my channel. So ಇವತ್ತು ಫ್ರೈಡೇ ಆ್ಯಂಡ್ ಈಗ ಜಸ್ಟ್ ಪೂಜೆ ಆಯಿತು ನಮ್ಮ ಮನೇಲಿ. ಇಟ್ಸ್ ಫೀಲಿಂಗ್ ಸೋ ಡಿವೈನ್ ಆ್ಯಂಡ್ ಸೋ ಗುಡ್ ಬಿಕಾಸ್ ಫ್ರೈಡೇ ಅದು ಆಷಾಢ ಶುಕ್ರವಾರ ಅಲ್ವಾ. ಸೊ ಧೂಪ ಎಲ್ಲ ಹಾಕಿದೆ, ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಎದ್ದು ಎಲ್ಲ ಮಾಡೋಷ್ಟರಲ್ಲಿ ಧೂಪ ಎಲ್ಲ ಬರ್ತಾನೇ ಇದೆ ಮನೆ ಒಳಗಡೆ. ಆ್ಯಂಡ್ ಅಷ್ಟಲಕ್ಷ್ಮಿ ಶೋಸ್ತ್ರ ನನ್ನ ಫೇವ್ರೆಟ್, ಅದು ಮತ್ತು ಗಣಪತಿ ಸ್ತುತಿ ನನ್ನ ಫೇವ್ರೆಟು. ಸೊ ಅದೆರಡು ಹಾಕ್ಕೊಂಡೆ ನಾನು ಪೂಜೆ ಮಾಡೋದು. ಸೊ ಪೂಜೆ ಎಲ್ಲ ಜಸ್ಟ್ ಆಯಿತು. ಪೂಜೆ ಮುಗಿಸಿ ಪಕ್ಕರೆ ಪಟ್ಟಲಮ್ಮ. ಸೊ ಶುಕ್ರವಾರನೂ ಹೋಗಿದೆ, ಈ ಶುಕ್ರವಾರನೂ ಹೋಗ್ಬಿಡೋಣ ಅಂದ್ಕೊಂಡೆ. ಬಟ್ ಇವಾಗ ಬೇಡ, ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಪ್ರೀತಮ. ಬಿಕಾಸ್ ಇವಾಗ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟಕ್ಕೆ ಹೋಗೋಣ ಅಂತ. ಸೊ ವೆಜ್ ಆಂಧ್ರ ಪಪ್ಪು ಆ ಥರ. ಸೊ ರಾತ್ರಿಗೆ ವಾಟ್ ಈಸ್ ದಟ್ ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತ. ವಾಂಗಿಬಾತ್ ಕ್ರೇವಿಂಗ್ಸ್ ತುಂಬ ಆಗ್ತಿದೆ. ಸೊ ಅದೆಲ್ಲ ಒನ್ ಟೈಮ್ ತಿನ್ನೋದಕ್ಕಲ್ವ, 2 ಟೈಮ್ಗೆ ಆಗಲ್ಲ ಅಂದ್ಬಿಟ್ಟು. ಸೊ ಇವಾಗ ಹೆಂಗಿದ್ರು ಅಡುಗೆ ಮಾಡೋದು ಬೇಡ, ವಿಲ್ ಗೋ ಆ್ಯಂಡ್ ಹ್ಯಾವ್ ಔಟ್ಸೈಡ್ ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ನಂದನಾಗ ಹೋಗ್ತೀವ ಅಥವಾ ಎಲ್ಲಿ ಹೋಗ್ತೀವಿ ವೆಜ್ ಊಟಕ್ಕೆ ಏನು ನೋಡೋಣ. ಕೆಲಸ ಆನ್ ಗೋಯಿಂಗ್ ಆಗ್ತಿದೆ. ಪೂಜೆ ಮುಗಿಸಿದ್ಮೇಲೆ ಬಟ್ಟೆ ಮಚ್ತಾ ಇದ್ದೀನಿ. ಯಸ್, ಐ ಆಮ್ ರೆಡಿ. ಯಾಕಂದರೆ ಇಟ್ಸ್ ಬೀನ್ 1:30-1:40 ಆಗ್ತಾ ಇದೆ ಈಗ. ಆ್ಯಂಡ್ ಪ್ರೀತಮ್ ಬಾ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ದ. ಸೊ ಟೆಂಪಲ್ಗೆ ಮೇ ಬಿ ಈವ್ನಿಂಗ್ ಹೋಗ್ತೀನಿ. ಸೊ ಇವಾಗ ಊಟಕ್ಕೆ ಹೋಗೋಣ. ಯಾ, ದಿಸ್ ಇಸ್ ಹೌ ಐ ಆಮ್ ರೆಡಿ. ಐ ಗಾಟ್ ದಿಸ್ ಟಾಪ್, ದಿಸ್ ಶಾರ್ಟ್ ಕುರ್ತಾಸ್ ಫ್ರಮ್ ವಿನಾಯಕ ಕ್ರಿಯೇಷನ್, ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಯಾ, ಇಟ್ಸ್ ಟೂ ಕಂಫರ್ಟಬಲ್. ಇವಾಗ ನಾನು ಪ್ಯಾಂಟ್ಗೆ ಥರ ಶಾರ್ಟ್ ಕುರ್ತೀಸ್ ಹಾಕ್ಕೋತಾ ಇದ್ದೀನಿ. ಇಟ್ಸ್ ಸೋ ಗುಡ್. ಇಟ್ಸ್ ಗಿವ್ ಸಮಥಿಂಗ್ ಲೈಕ್ ಇಂಡಿಯನ್ ಟಚ್ ಕೂಡ. ಸೊ ಯಾ, ಲೆಟ್ಸ್ ಗೋ ನಾವ್. ಐ ಥಿಂಕ್ ಐಲ್ ಗೋ ಫಾರ್ ನಂದನ OSRಗೆ ಹೋಗೋಣ ಅನ್ಕೋತಾ ಇದ್ವಿ. ನೋಡೋಣ ಯಾವುದಕ್ಕೆ ಹೋಗ್ತೀವಿ. ರಾಯಲ್ ಆಂಧ್ರ ಸ್ಪೈಸ್ OSR ನಂದನ ಪಕ್ಕ ಸಂಗಮ್ ಅಂತಲೂ ಓಪನ್ ಆಗಿದೆ. ಆ್ಯಂಡ್ ಕಳಾ ಮಂದಿರ ಓಪನ್ ಆಗಿದೆ. ಅದೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ನಾನು. ಮೇ ಬಿ ಇವಾಗ ಹೋಗ್ತಾ ಸಂಗಮ್ಗೆ ಹೋಗ್ತೀವಿ, ನೋಡೋಣ ಏನದು. ಅದೇ ಫ್ರೂಟ್ಸ್ ಅದೇನೋ ಅಂದರೆ ಹೋಟೆಲ್ ಟೈಪ್ ಥರನೇ ಇತ್ತು, ಅಥವಾ ವಾಟ್ ಈಸ್ ದಟ್ ಸ್ವೀಟ್ ಶಾಪ ಏನು ನೋಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಲ್ಲಿ ವೆಜ್ ತಿಂದಿದ್ದೀನಿ. ನಮ್ಮ ರಮ್ಯಾ ಫೇವ್ರೆಟ್ ಇದು. ಸೊ ಅದು 2-3 ಸರಿ ಸೌತ್ ಇಂಡಿಯನ್ ಮೀಲ್ಸ್ ತಿಂದಿದ್ದೀವಿ. ಫುಲ್ ರಶ್ ಇದೆ, ಆಚೆಯಿಂದ ಗೊತ್ತೇ ಆಗಲ್ಲ ಆಯಿತಾ, ಅಂದರೆ ಇಷ್ಟು ಒಳಗಡೆ ಎಲ್ಲ ಜನ ಇದ್ದಾರೆ ಅಂತ. ಸೊ ಒಳಗಡೆ ಬಂದರೆ ಫುಲ್ ರಶ್, ಎಲ್ಲರೂ ಮೀಲ್ಸ್ ತಿಂತಿದ್ದಾರೆ. ಆಲ್ಮೋಸ್ಟ್ ವೆಜ್ ಮೀಲ್ಸ್ ತಿಂತಿದ್ದಾರೆ. ಬಟ್ ನಂಗೆ ನಾನ್ ವೆಜ್ ಟ್ರೈ ಮಾಡಬೇಕಿತ್ತು ಇಲ್ಲಿ ಆಂಧ್ರ ಸ್ಪೈಸ್ OSR ಅಲ್ಲಿ. ನೋಡೋಣ, ಮೇ ಬಿ ನೆಕ್ಸ್ಟ್ ಟೈಮ್ ವಿಲ್ ಟ್ರೈ ನಾನ್ ವೆಜ್. ನಾವು ವಿ ಆರ್ ಟೇಕಿಂಗ್ ವೆಜ್ ಬಿಕಾಸ್ ಈವ್ನಿಂಗ್ ನಾವು ಪಟಾಲಮ್ಮ ಟೆಂಪಲ್ಗೆ ಹೋಗಬೇಕು. ಅದಕ್ಕೆ ದಿಸ್ ಇಸ್ ಮೈ, ನನಗೇನು ಗೊತ್ತಾ ಸ್ಪೆಷಲ್, ಇಷ್ಟು ತುಪ್ಪ ತೊಗೊಬಂದು ಒಂದು ಪೂರ್ತಿ ಇಡ್ತಾರಲ್ಲ, ದಿಸ್ ಇಸ್ ದ ಥಿಂಗ್. ಬಿಕಾಸ್ ನನ್ನ ಮನೇಲಿ ಹಿಂಗೆ ತಿನ್ನೋದು, ತುಪ್ಪ ಚೆನ್ನಾಗಿ ಹಾಕ್ಕೊಂಡು. ವಿ ಹ್ಯಾವ್ ಪಾಯಸ, ವಿ ಹ್ಯಾವ್ ಪಲ್ಯ, ವಿ ಹ್ಯಾವ್ ರಸಮ್, ವಿ ಹ್ಯಾವ್ ಪಾಪಡ್, ಆ್ಯಂಡ್ ವಿ ಹ್ಯಾವ್ ಮೀನ್ ಆಂಧ್ರ ಪಪ್ಪು, ಆ್ಯಂಡ್ ಇದು ಇನ್ನೊಂಥರ ದಾಲು, ಆ್ಯಂಡ್ ಪಾಯಸ, ಆ್ಯಂಡ್ ದಿಸ್ ಚಟ್ನಿ. ಓ ಮೈ ಗಾಡ್, ನಾನು ಎಲ್ರಿಗೂ ಹೇಳಬೇಕು, ಇಲ್ಲಿದು ಈ ಚಟ್ನಿ ಇದೆಯಲ್ಲ, ಇದು ಈರುಳ್ಳಿ ಚಟ್ನಿನ ಏನು ಚಟ್ನಿ ಗೊತ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಇದರಲ್ಲೇ ತಿನ್ಬೋದು. ಆ್ಯಕ್ಚುಲಿ ಪಪ್ಪುಗಿಂತ ಇದು ಚೆನ್ನಾಗಿರುತ್ತೆ. ಸೊ ಯಾ, ದಿಸ್ ಇಸ್ ದ ಮೀಲ್. ಆ್ಯಂಡ್ ಇಲ್ಲಿ ಉಪ್ಪಿನಕಾಯಿ, ಉಪ್ಪು, ಗನ್ ಪೌಡರ್ ಎಲ್ಲ ಇರುತ್ತೆ. ಬಾಳ್ಕಾಯಿ ಒಂದು ಮಿಸ್ಸಿಂಗು. ಬಾಳ್ಕಾಯಿ ಹೆಂಗೆ ಮಿಸ್ ಮಾಡಿದ್ರು, ಅದೇ ಮೀನು. ಪಾಯಸ ಇದು ಮೊಸರುದು, ಇದು ಪಾಯಸ ಅಂದ್ಬಿಟ್ಟೆ ನಾನು. ಇದು ಮೊಸರುದು ಪಾಯಸ ಆ ಕಡೆ ಇದೆ. ಪ್ರೀತಮ್ ಇದ್ರಲ್ಲಿ ತಿನ್ನು, ನಾನು ಅದನ್ನೇ ಹೇಳೋಣ ಅಂದ್ಕೊಂಡೆ. ಫಸ್ಟು ನನ್ನ ಫೇವ್ರೆಟ್ ಚಟ್ನಿಲಿ ತಿಂತೀನಿ. ಈ ಕಡೆ ಜಾಗ ಇದೆ. ವಿತ್ ಸಮ್ ತುಪ್ಪ. ದೇವರೇ ಕಾಪಾಡಪ್ಪ. ನೆಕ್ಸ್ಟ್ ಲೆವೆಲ್. ಹೆಂಗಿದೆ ಚಟ್ನಿ? ಅದಕ್ಕೆ ಹೇಳಿದ್ದು ನನಗೆ ಬರಬೇಕಂತ. ಇವತ್ತೇ ತಿಂದಿದ್ದು ನೀನು. ನಾನು ರಮ್ಯನ್ ಫೇವ್ರೇಟು. ನಾವೆಲ್ಲ ಕೆಲಸ ಮಾಡ್ಬೇಕಾರೆ ಇತ್ತಿನ ಈ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ. ಇದ್ರ ಪಲ್ಯ ತಿನ್ನಿದ್ದೇವಾ? ಬಾಳೆಕಾಯಿ ಪಲ್ಯ. ಟೂ ಗುಡ್. ಆ್ಯಂಡ್ ಇಲ್ಲಿ ಆಂಧ್ರ ಪಪ್ಪು, ರಸಮ್ಮು, ದಾಲ್ ಎಲ್ಲ ಚೆನ್ನಾಗಿರುತ್ತೆ. ಐ ಕಾಂಟ್ ಸ್ಟಾಪ್ ಹ್ಯಾವಿಂಗ್ ಮೈ ಸೆಲ್ಫ್. ಸೊ ಊಟ ಎಲ್ಲ ಆದಮೇಲೆ ಬರ್ತೀನಿ. ಆ್ಯಂಡ್ ವಿತ್ ದ ಫುಡ್, ಓ ಮೈ ಗಾಡ್, ಎಲ್ಲ ತಿಂದೆ. ರಸಮ್ ರೈಸ್ ಒಂದು ತಿಂದಿಲ್ಲ ಅಷ್ಟೇ. ಆ್ಯಂಡ್ ರೈಸು ಕೂಡ ಇಷ್ಟೇ ಮಿಕ್ಕಿತ್ತು, ಎಲ್ಲ ತಿಂದು ಮುಗಿಸಿದ್ದೀನಿ. ಈಗ ಅಲ್ಲಿ ಸಂಗಮ್ಗೆ ಹೋಗೋಣ. ಪಕ್ಕನೇ ಓಪನ್ ಆಗಿದೆ. ಏನದು ಹೋಗ್ಬಿಟ್ಟು ನೋಡೋಣ.
hard to find. You know the places that I like to hide, and we'll go there side by side. You and I, our footsteps. ಇನ್ ಈವ್ನಿಂಗ್ ಇವಾಗ ವಿ ಕೇಮ್ ಟು ಟೆಂಪಲ್. ನಮ್ಮನೆ ಪಕ್ಕನೇ ಇರೋ ಪಟಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಸೊ ದ ಬೆಸ್ಟ್ ಪಾರ್ಟ್ ಇಸ್ ಪ್ರಸಾದ. ಗುಡ್ ಮಾರ್ನಿಂಗ್. ಟುಡೇ ಇಸ್ ಅ ವೆರಿ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇವತ್ತು. ಸೊ ರೈಸ್ ಕಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ವಾಂಗಿಬಾತ್ ಪ್ರಿಪೇರ್ ಮಾಡ್ತಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಈಗ ದೋಸೆಗೆ ನೆನೆಸ್ಬೇಕು. ನಾಳೆ ದೋಸೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅಗೇನ್ ವಾಟ್ ಇಸ್ ದಟ್, ಇದ್ರದ್ದು ಬದನೆಕಾಯಿದೆ ಪಲ್ಯ ಮಾಡಬೇಕಂತ. ಗುಜ್ಜು ಪ್ರಿಪೇರ್ ಆಯಿತು ಆ್ಯಂಡ್ ರೈಸು ಕೂಡ ಪ್ರಿಪೇರ್ ಆಯಿತು. ಪ್ರೀತಮ್ ಬಂದ ತಕ್ಷಣ ಕಲಿಸ್ತೀನಿ. ಅವನು ಆಚೆ ಇವೆಂಟ್ ಟು ಸಲೂನ್. ಆ್ಯಂಡ್ ಇವಾಗ ದೋಸೆಗೆ ನೆನೆಸ್ಬಿಡೋಣ. ಟುಮಾರೋ ಐ ಆಮ್ ಫೀಲಿಂಗ್ ಟು ಡೂ ದೋಸೆ ಆ್ಯಂಡ್ ಟು ಹ್ಯಾವ್ ದಟ್ ಬದನೆಕಾಯಿ ಪಲ್ಯ ಜೊತೆ ದೋಸೆ ತಿನ್ಬೇಕಂತ ಆಸೆ ಆಗ್ತಾಯಿದೆ. ಅದಕ್ಕೆ ಇದೆಲ್ಲ ಆದಮೇಲೆ ನಾನು ಥಿಂಕಿಂಗ್ ಟು ಫಿಲ್ಮ್ ಅ ವಿಡಿಯೋ. ಇನ್ನು 1 ಅವರಲ್ಲೆಲ್ಲ ಆಗಿಬಿಡುತ್ತೆ. ದೋಸೆಗೆ ನೆನೆಸೋದು, ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ ಎಲ್ಲ ಅಂತ ಅನ್ಕೋತಾ ಇದ್ದೀನಿ. ಸೊ ಇದೆಲ್ಲ ಇನ್ನು 1 ಅವರಲ್ಲಿ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಐಮ್ ಥಿಂಕಿಂಗ್ ಟು ಫಿಲ್ಮ್ ಅ ವಿಡಿಯೋ. ಏನು ಹೇಳ್ತಿದ್ದೆ ನಾನು? ಟುಡೇ ಐಮ್ ಥಿಂಕಿಂಗ್ ಟು ಫಿಲ್ಮ್ ಅ ವಿಡಿಯೋ. ಸೊ ಒಂದು ಸಾರಿ ಇದೆ ನಂದು. ಸೊ ಐ ವಿಲ್ ಶೋ ಯು ಗೈಸ್. ಬೆಡ್ ಇನ್ನೂ ಮಾಡಿಲ್ಲ. ದಿಸ್ ಇಸ್ ದ ಸಾರಿ ವಿಚ್ ಇಸ್ ಇಲ್ಕಲ್ ಸಾರಿ. See how beautiful the color combination is. It's a cream come black borderಗೆ. ಸೊ ಇಟ್ಸ್ ಅ ಸಿಲ್ಕ್ ಸಾರಿ. ಸೊ ಇದಕ್ಕೆ ಒಂದು ಲುಕ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲೌಸ್ ಇದು ಒಂದು 2.5 ಹತ್ತತ್ರ ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿಲಿ ತೊಗೊಂಡಿದ್ದು. 2 ವರ್ಷದ ಹಳೆ ಸಾರಿ ಅಂತ ಹೇಳ್ಬೋದು. ಈ ಥರ ಇದೆ ಬ್ಲೌಸು. ಸೊ ಇದಕ್ಕೆ ಕ್ರಿಯೇಟ್ ಮಾಡಬೇಕು ಲುಕ್ ಅಂತ ಅಂದ್ಕೊಂಡು ತುಂಬ ದಿನಗಳೇನು ಮಂತ್ಸ್ ಟುಗೆದರೇ ಆಯಿತು. ಬಟ್ ಮಾಡಿಲ್ಲ. ಸೊ ಮಾಡೋಣ ಇವತ್ತು ಅಂತ. ಬಿಕಾಸ್ ಇವತ್ತು ಸಾಟರ್ಡೆ ನಾನು ಆಚೆನೂ ಎಲ್ಲೂ ಹೋಗ್ತಾ ಇಲ್ಲ. ಸೊ ಐ ಥಾಟ್ ಎನಿಹೋ ಇವಾಗ ಆಲ್ರೆಡಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸೊ ಇವಾಗ ದೋಸೆಗೆ ಕಲಿಸ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಇದೆ. ಇನ್ನು ನಾನು ತಿನ್ನೋದೇ ನೈಟು. ನಾನು ಮಧ್ಯಾಹ್ನ ಪರಂಪರೆಯ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಇನ್ ಬಿಟ್ವೀನ್ ಶೂಟಲ್ಲಿ ಏನಾದ್ರು ಟೈಮ್ ಆದರೆ. ಆ್ಯಂಡ್ ಆಮೇಲೆ ಸಮತ್ವಾಗೆ ಫಿಟ್ಟಿಂಗ್ಸ್ಗೆಲ್ಲ ಹೋಗಬೇಕು. ಅದಾದಮೇಲೆ ನಾಳೆ ನಾಡಿದ್ದೆಲ್ಲ ಮೇ ಬಿ ಪ್ರಾಬಬ್ಲಿ ಐ ಬಿ ಬಿಸಿ. ಒನ್ಸ್ ನನಗೆ ಫಿಟ್ಟಿಂಗ್ ಮುಗಿಸಿ ನನಗೆ ಕೈಗೆ ಬಂದರೆ ಔಟ್ಫಿಟ್ಟು, ಸೊ ಅದು ಜುವೆಲ್ಸ್ ಹಂಟು ಆಮೇಲೆ ಶೂಟು ಅದು ಇದು ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಒಂದು 2-3 ದಿನ ಬ್ಯುಸಿ ಇರ್ತೀನಿ ಏನೋ. ಬಟ್ ಇವತ್ತು ಇದನ್ನು ಫಿಲ್ಮ್ ಮಾಡೋಣ ಅಂತ. ಲಾಂಗ್ ಫಾರ್ಮೆಟ್ ಇದು ಫಿಲ್ಮ್ ಮಾಡ್ತೀನಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಅನಿಸ್ತಿದೆ ಲಾಂಗ್ ಫಾರ್ಮೆಟು ಫಿಲ್ಮ್ ಮಾಡೋಣ ಅಂತ. ಸೊ ಫಿಲ್ಮ್ ಮಾಡಿದ್ರೆ ಆಬ್ವಿಯಸ್ಲಿ ಹೆಂಗೆ ಕಾಣ್ತಿದ್ದೀನಿ ಏನು ಆ ವಿಡಿಯೋದಲ್ಲೂ ನೋಡ್ತೀರಾ, ಇದರಲ್ಲೂ ಬಂದು ತೋರಿಸ್ತೀನಿ. ಯು ಗೈಸ್, ದಿಸ್ ಇಸ್ ದ ಲುಕ್ I created today. Finally I have filmed the video. I'm super duper proud of myself because ಈ ಸಾರಿ ಸ್ವಲ್ಪ ಕುತ್ಕೊಳ್ತಾ ಇರಲಿಲ್ಲ. ಇಟ್ಸ್ ಅ ಸಿಲ್ಕ್ ಸಾರಿ. ನೀವು ಪ್ರೆಸ್ ಮಾಡಿ ಉಟ್ಕೋಬೇಕು. ಹೆಂಗೆ ಡ್ರೆಪ್ ಮಾಡ್ಕೊಂಡೆ ಗೊತ್ತಿಲ್ಲ. ಆ್ಯಂಡ್ ಜುಗಾಡ್ ಮಾಡಿದ್ದೀನಿ ನೆಕ್ ಪೀಸ್ದು. ಬಟ್ ಇಟ್ಸ್ ಗೋಯಿಂಗ್ ಟೂ ಗುಡ್. ಸಿ ದ ಇಯರಿಂಗ್ಸ್ ಆ್ಯಂಡ್ ದ ಮಾಟಿ ಆ್ಯಂಡ್ ಮೈ ಹೇರ್ ಸ್ಟೈಲ್, ಎವ್ರಿಥಿಂಗ್ ಈಸ್ ಡನ್ ಬೈ ಮೀ. ಫುಲ್ ನೂಡಲ್ ಕರ್ಲ್ಸ್ ಮಾಡಿದ್ದೀನಿ ಹೇರು. ಸೊ ಹೇರ್ಗೆ ತುಂಬ ಟೈಮ್ ತೊಗೊಳ್ಳಿಲ್ಲ. ಕ್ವಿಕ್ಕಾಗಿ ರ್ಯಾಂಡಮಾಗಿ ಮಾಡಿದೆ. ಸಕ್ಕದಾಗಿ ಬಂದಿದೆ ಈ ಲುಕ್ಕು. ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ನೋಡ್ತೀರಾ ಮೇಕಪ್ ಲುಕ್ಕಲ್ಲಿ ಆ್ಯಂಡ್ ಬ್ಯಾಂಗಲ್ ಈ ಥರ ಮ್ಯಾಚ್ ಮಾಡಿದ್ದೀನಿ. ದಿಸ್ ಇಸ್ ದ ಇಲ್ಕಲ್ ಸಾರಿ ದಟ್ ಐ ಗಾಟ್ ಫ್ರಮ್ ಕನಿಕಾ ಪರಮೇಶ್ವರಿ ಸಿಲ್ಕ್ಸ್ ವಾಟ್ ಎವರ್ ಇನ್ ಅವೆನ್ಯೂ ರೋಡ್. ಆ್ಯಂಡ್ ಯಾ, ದಿಸ್ ಈಸ್ ಹೌ ಮೈ ಫೈನಲ್ ಲುಕ್ ಈಸ್. ದಿಸ್ ಈಸ್ ಹೌ ದ ಮೇಕಪ್ ಲುಕ್ ಈಸ್. ಮೇಕಪ್ ಈಸ್ ಲೈಕ್ ಮೇಕಪ್ಪಿಂಗ್ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿದೆ ಈ ಲುಕ್ಕು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತ. ಸಮಥಿಂಗ್ ಐ ಆಮ್ ಫೀಲಿಂಗ್ ಲೈಕ್ ಹೇಳ್ದಂಗೆ ಕೇರಳಿಯನ್ ಆ ಥರ ಫೀಲ್ ಆಗ್ತಾ ಇದೆ. ಓನಮ್ ಲುಕ್ ಅಂತಲೇ ತೊಗೋಬೋದು. ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ. ಇದು ಮೇ ಬಿ ಪ್ರಾಬಬ್ಲಿ ಬೇಗ ಮಾಡ್ತೀನ ಅಥವಾ ಆಗಸ್ಟ್ ಮಂತಲ್ಲಿ ಮಾಡ್ತೀನ, ನೋಡೋಣ. ದಿಸ್ ಇಸ್ ದ ಫೈನಲ್ ಲುಕ್. ಇಟ್ಸ್ ಬ್ಯೂಟಿಫುಲ್. ಸಿ ಈ ವಿಡಿಯೋ ಏನಾದ್ರು ಬ್ರೈಡ್ಸ್, ಅಪ್ಕಮಿಂಗ್ ಬ್ರೈಡ್ಸ್ ಅಥವಾ ಏನಾದ್ರು ಇವೆಂಟ್ ಇರೋರು ಏನಾದ್ರು ರೆಡಿ ಆಗಬೇಕು ನೆಕ್ಸ್ಟ್ಗೆ ಅಂತ ನೋಡ್ತಾ ಇದ್ದೆ. ದಿಸ್ ಈಸ್ ಯುವರ್ ರೆಫರೆನ್ಸ್. ಸಿ ಈ ಥರ ಹೇರ್ ಸ್ಟೈಲ್ಗೆ ಹೋಗಿ ಫುಲ್ ನೂಡಲ್ ಕರ್ಲ್ಸ್ ಮಾಡಿ ಕುಮೌಟ್ ಮಾಡೋ ಥರ. ಸೊ ರ್ಯಾಂಡಮಾಗಿ ಅದನ್ನೇ ಪಿನ್ ಮಾಡೋ ಥರ. ಸೊ ಈ ಲುಕ್ಗೆ ಹೋಗಿ. ಆ್ಯಂಡ್ ಐಸು ಅಷ್ಟೇ. ಐ ಹ್ಯಾವ್ ಕೆಪ್ಟ್ ಐಸ್ ಬೋಲ್ಡ್ ಆ್ಯಂಡ್ ಎವ್ರಿಥಿಂಗ್ ಸಾಫ್ಟ್. ದ ಬೇಸ್, ದ ಲಿಪ್ಸ್, ಬ್ರೌನ್ ನೂಡ್ ಆಗಿರ್ಬೋದು ಎಲ್ಲ ಸಾಫ್ಟ್ ಇಟ್ಟಿದ್ದೀನಿ. ಸೊ ದಟ್ ಐಸ್ ಪಾಪ್ಔಟ್ ಆಗಲಿ ಅಂತ. ಸೊ ಒಂದು ಯಾವುದೇ ಮ್ಯಾರೇಜ್
ಹಿಂದೆ ಮುಂದೆ ಫಂಕ್ಷನ್ಸ್ಗಾಗಿರ್ಬೋದು ಅಥವಾ ಯಾವುದೇ ಇವೆಂಟ್ಗೂ ಯು ಕ್ಯಾನ್ ಗೆಟ್ ರೆಡಿ ಲೈಕ್ ದಿಸ್. ಇಡೀ ಮನೆ ಮೆಸ್ ಆಗಿದೆ, ಅಷ್ಟೊಂದು ಮೆಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡೆ. ಸೊ ಆಮೇಲೆ ನೋಡಿದ್ರೆ ಇಲ್ಲ, ತುಂಬ ಮೆಸ್ ಮಾಡ್ಕೊಂಡಿದ್ದೀನಿ. ಒನ್ಸ್ ನಾನು ಮೇಕಪ್ ಮಾಡಬೇಕಾದ್ರೆ ಏನೂ ಮೆಸ್ ಆಗಲಿಲ್ಲ ಮೇಕಪ್ ವಿಡಿಯೋ. ಆಮೇಲೆ ರೆಡಿ ಆಗಬೇಕಾದ್ರೆ ಜುವೆಲ್ಸ್ನ ಹುಡುಕ್ತಾ ನಿಂತ್ಕೊಂಡೆ, ಎಲ್ಲ ಸೆಟ್ ಮಾಡಿಟ್ಕೊಂಡಿದ್ದೆ. ಬಟ್ ಆದರೂ ಅಲ್ಲಿ ಇಲ್ಲಿ ಆಗುತ್ತಲ್ಲ, ಸೊ ಜುವೆಲ್ಸ್ ಹುಡುಕೊಂಡು, ಸೊ ನೆಕ್ ಪೀಸ್, ಇಯರಿಂಗ್ಸು ಅದು ಇದು ಹುಡುಕ್ತಾ ರೂಮು ಮೆಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಹಾಲ್ ಕೂಡ ಮಿಸ್ ಮಾಡಿದ್ದೀನಿ. ಬಟ್ ರೈಟ್ ನಾವು ಇದನ್ನು ಫಸ್ಟ್ ಎಲ್ಲ ರಿಮೂವ್ ಮಾಡಿ ಐ ಹ್ಯಾವ್ ದ ಫುಡ್. ಪ್ರೀತಮ್, ನಾನು ಆ್ಯಕ್ಚುಲಿ ಚಪಾತಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಚಪಾತಿ ಹಾಕ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫಿಲ್ ಮಾಡ್ತಿದ್ದೆ. ಹಿ ಗಾಟ್ ಮೀ ಎಗ್ ರೈಸ್ ಅದಂತಿ. ಅದಾದಮೇಲೆ ದೋಸೆಗೆ ನೆನೆಸಿದ್ದೀನಲ್ಲ, ದೋಸೆಗೆ ರುಬ್ಬಿಟ್ರೆ ಒಂದು 3:30 ಹಂಗೆ ರುಬ್ತೀನಿ. ಇವಾಗ ಇನ್ನೂ 3 o'clock. ಸೊ ಇನ್ನೂ ನಂಗೆ ಟೈಮ್ ಇದೆ, ಒಂದು ಹಾಫ್ ಆನ್ ಅವರ್ ಇದೆಲ್ಲ ರಿಮೂವ್ ಮಾಡಿ 3:34 ಹಾಗೆ ದೋಸೆಗೆ ರುಬ್ಬಿಟ್ರೆ ಐ ಆಮ್ ಡನ್. Hi you guys, good evening. I'm checking this video after 2 days, yes. And ಈಗ I'm super duper fresh and ready. ಸೊ ಎಲ್ಲಿಗೆಂದರೆ ವಿ ಹ್ಯಾವ್ ಸಮ್ ವರ್ಕ್. ನನಗೂ ಪ್ರೀತಂಗೂ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ ನಮ್ಮ RR ನಗರದಲ್ಲೇ. ಸೊ ಅದನ್ನು ಮುಗಿಸ್ಕೊಂಡು ವಿ ವಾಂಟ್ ಕಮ್ ಬ್ಯಾಕ್ ಹೋಮ್. ಏನು ಒಂದು 15-20 ನಿಮಿಷ ಹಾರ್ಡ್ಲಿ ಕೆಲಸ ಇರೋದು. ಸೊ ಅದು ಮುಗಿಸ್ಕೊಂಡು ಐ ಥಿಂಕ್ ಐ ಆಮ್ ನಾಟ್ ಕಮಿಂಗ್ ಬ್ಯಾಕ್ ಟು ಹೋಮ್ ಬಿಕಾಸ್ ಐಮ್ ಥಿಂಕಿಂಗ್ ಟು ಗೋ ಫಾರ್ ಮಿಸ್ಟರ್ DIY. ಇದು ಲಾಸ್ಟ್ ವೀಕ್ ಏನೋ ಅಂದರೆ 3 days ಬ್ಯಾಕು ಪ್ರೀತಮ್ ವೆಂಟು ರಾಜಾಜಿನಗರ್. ಸೊ ನನಗೂ ಹೋಗ್ಬೇಕಂತ ಇತ್ತು ಅವ್ನ ಜೊತೆ. ಅಟ್ಲೀಸ್ಟ್ ಅವ್ನು ರಾಜಾಜಿನಗರಲ್ಲಿ ಅವ್ನ ಕೆಲಸಕ್ಕೆ ಹೋಗಲಿ, ನಾನು ಲೂಲು ಮಾಲಲ್ಲಿ DIY ಮಿಸ್ಟರ್ DIY ಇದೆಯಲ್ಲ, ಸೊ ಅಲ್ಲಿ ಹೋಗಬೇಕು, ಆ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಬೇಕು, ಆ ಥರ ಇತ್ತು ನನಗೆ. ಸೊ ಚಾಲೆಂಜ್ ಮಾಡೋದು ಸೆಕೆಂಡ್ರಿ, ಬಟ್ ಫಸ್ಟ್ ಆ ಸ್ಟೋರ್ ನೋಡೋಣ ಹೆಂಗಿದೆ ಏನು ಅಂತ. ಶುಡ್ ಐ ನೀಡ್ ಟು ಡೂ ಅ ಶಾಪಿಂಗ್ ಚಾಲೆಂಜ್ ಅಂತ ಆ ಥರ ಎಲ್ಲ ಇತ್ತು ಮೈಂಡಲ್ಲಿ. ಬಟ್ ಅವತ್ತು ಹೋಗೋಕ್ಕಾಗಲಿಲ್ಲ. ಇಲ್ಲಿ ಡಿವಿನಿಟಿ ಮಾಲ್ ನಮ್ಮನೆ ಹತ್ರನೇ ಇದೆ ಅಂತೆ. ಸೊ ಅಲ್ಲಿದೆಯಂತೆ. ಸೊ ಐ ವಾಂಟ್ ಟು ಗೋ. ನನಗೆ ಕೆಲವೊಂದು ಆರ್ಗನೈಸರ್ಸ್ ಬೇಕು, ಆಲ್ ದ್ಯಾಟ್. ಶುಡ್ ಐ ನೀಡ್ ಡೂ ಅ ಶಾಪಿಂಗ್ ಚಾಲೆಂಜ್. ಸೊ ಈಗ ಅಲ್ಲಿ ಹೋಗಿ ನೋಡ್ತೀನಿ, ನೋಡೋಣ ಅದು ಮಾಡ್ತೀನಾ ಏನು ಫ್ಯೂಚರಲ್ಲಿ, ಅದು ನೋಡೋಣ ಶಾಪಿಂಗ್ ಚಾಲೆಂಜು. ಬಟ್ ಈಗ ಅಲ್ಲಿ ನಾನು ಮುಗಿಸ್ಕೊಂಡು ಇಲ್ಲಿ ನಮ್ಮ ಕೆಲಸನ ಅಲ್ಲಿ ಒಂದು ರೌಂಡ್ ಹೋಗೋಣ, ಒಂದು ಸ್ವಲ್ಪ ಹೋಗಿ ಚಿಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಐ ಆಮ್ ಚಮಿಂಗ್ ಯು ಗೈಸ್. ಟುಡೇ ಇಸ್ ದ ಸೆಕೆಂಡ್. ಐ ಆಮ್ ಫೀಲಿಂಗ್ ಗುಡ್ ಆ್ಯಕ್ಚುಲಿ. ಐ ಆಮ್ ಫೀಲಿಂಗ್ ಗುಡ್ ಹೇಳೋದ್ನಲ್ಲ, ಈ ಥರ ಆರಾಮಾಗಿ ಹೋಗೋಣ, ಸ್ವಲ್ಪ ಚಿಲ್ ಮಾಡೋಣ, ಆ ಥರ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಅದಕ್ಕೇ ರೀಚ್ ದ ಮಾಲ್. ಸೊ ಅಲ್ಲಿ ಆ್ಯಕ್ಚುಲಿ ಏನು ಅಂಥದ್ದೇನೂ ಇರಲಿಲ್ಲ. ಇವಾಗ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಒಂದ್ಸರಿ ಎಲ್ಲ ಏನೇನಿದೆ, ವೆಸ್ಟ್ ಸೈಡ್ ಇದೆ, ಆಲ್ ದಟ್. ಆ್ಯಂಡ್ 99 ಏನೋ ಪ್ಯಾನ್ಕೇಕ್ಸ್ ಅಂತೆಲ್ಲ ಇತ್ತು. ಸೊ ಎಲ್ಲ ನೋಡೋಣ. ಫಸ್ಟ್ ವಿ ವಾಂಟ್ ಮಿಸ್ಟರ್ DIY. ಫಸ್ಟ್ ಫ್ಲೋರಲ್ಲಿದ್ದೀನಿ, ಸೆಕೆಂಡ್ ಫ್ಲೋರಲ್ಲಿದೆ, ಕಾಣಿಸ್ತಾ ಇದೆ. ಫಸ್ಟು ಅಲ್ಲಿಗೆ ಹೋಗ್ಬಿಡೋಣ, ಮಿಸ್ಟರ್ DIY. ಆಮೇಲೆ ಶೇರಿ ಸಿಲ್ಕ್ ಇದೆ, ಲಾಸ್ಟ್ ಟೈಮ್ ಬಂದಿದೆ, ನೋಡಿದೆ. ಫಸ್ಟ್ ಟೈಮ್ ಬಂದಾಗ ಒಂದು 3-4 ಸಾರಿ ತೊಗೊಂಡಿದ್ದೆ, ಇಷ್ಟ ಆಯಿತು. ಲಾಸ್ಟ್ ಟೈಮ್ ಏನು ಇಷ್ಟ ಆಗಲಿಲ್ಲ. ವೆಸ್ಟ್ ಸೈಡ್ ಇದೆ, ವೆಸ್ಟ್ ಸೈಡ್ ಹೋಗ್ತೀನಿ. ಇಲ್ಲ, ಇನ್ನೇನೇನು ಓಪನ್ ಆಗಿದೆ, ಬಾರ್ಬೆಕ್ಯೂ ಇದೆ. ಓಕೆ, ಯಾ, ಹಿಯರ್ ವಿ ಗೋ, ಸ್ಟಿಲ್ DIY. ಯಾ, ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಯಾ, ಲೆಟ್ಸ್ ಗೋ, ಲೆಟ್ಸ್ ಶಾಪ್. ಬೇರೆ ಕಡೆ ಮಿಸ್ಟರ್ DIY ಎಲ್ಲ 2 floors ಇರೋದೆಲ್ಲ ನೋಡಿದ್ದೀನಿ. ಐ ಥಿಂಕ್ ಇದು ಒಂದೇ ಫ್ಲೋರ್ ಅನಿಸುತ್ತೆ. ಲೆಟ್ಸ್ ಗೋ. ಆ್ಯಸ್ ಸೂನ್ ಆ್ಯಸ್ ಐ ಎಂಟರ್ ಐ ಆಮ್ ಫೀಲಿಂಗ್ ಲೈಕ್ ಅ ಶಾಪಿಂಗ್ ಸಿಟಿ ಬ್ರೋ. ಐ ಡೋಂಟ್ ನೋ ವೈ, ಬಟ್ ಯಾ, ಐ ಆಮ್ ಲವಿಂಗ್ ಇಟ್. ಲೆಟ್ಸ್ ಗೋ, ಲೆಟ್ಸ್ ಸಿ. ಇದೆಲ್ಲ ಓಕೆ, ಇದೆಲ್ಲ ಕಟ್ಟರು. ವಾಟ್ ಇಸ್ ದಿಸ್? ಪಿಜ್ಜಾ ಕಟ್ಟರ್ ಫಾರ್ 59 rupees. ನೈಸ್. ಸ್ಪೂನ್ಸ್ ಇದೆ 169ಗೆ. ಫ್ರಾಥರ್ ಇದೆ ಫಾರ್ 85. ಓಕೆ. ಇಫ್ ಐ ಆಮ್ ಲುಕಿಂಗ್ ಫಾರ್ ಆರ್ಗನೈಸರ್ಸ್ ಈ ಥರ ಇದೆ. ಸೊ ಹ್ಯಾಂಗ್ ಮಾಡೋದು, ಇಡೋದು, ಸ್ಟೋರೇಜ್ ರ್ಯಾಕು ಅಷ್ಟೊಂದೇನು ಇಷ್ಟ ಆಗ್ತಾಯಿಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಲ್ಲಿ ಟೇಬಲ್ಸ್ಗೆಲ್ಲ ವಾಟ್ ಇಸ್ ದಟ್ ಶಾರ್ಪ್ನೆಸ್ ಇದು ಮಾಡೋ ಥರ. ಸೊ ಅದು ಇದೆ, ನಮ್ಮ ಟೇಬಲ್ಗೇನು ಬೇಡ. ಆ್ಯಂಡ್ ಇದು ಫಾರ್ ಫ್ರಿಡ್ಜ್ ಆ್ಯಂಡ್ ಆಲ್ ದಟ್, ವಾಷಿಂಗ್ ಮಿಷಿನ್ದು ಅದೆಲ್ಲ. ನಾಟ್ ಲೈಕಿಂಗ್ ದಿಸ್ ಒನ್ ಆಲ್ಸೋ. ಅದೇ ನನಗೇನು ಅವಶ್ಯಕತೆ ಇಲ್ಲ. ಹಿಯರ್ ಯು ಗೋ, ಮೈ ಫೇವ್ರೆಟ್ ಪಾರ್ಟ್ ಬಂತು. ಅಟ್ಲೀಸ್ಟ್ ಕ್ಲಿಪ್ಸು, ಬ್ಯಾಂಡ್ಸು ಈ ಥರ. ಹಿಯರ್ ಯು ಗೋ, ಸ್ಟೋರೇಜ್ ಇಲ್ಲಿ ಬಂತು, ಸ್ಟೋರೇಜ್ ಬಾಕ್ಸಸ್ಸು ಎಲ್ಲ. ಓಕೆ, ಕೂಮ್ಸು,
ಮಿರರ್ಸು ಆ್ಯಕ್ಚುಲಿ ಮಿರರ್ಸ್ಗೆ ತುಂಬ ಫೇಮಸ್ ಇದೆ. ಅಫೋರ್ಡಬಲಲ್ಲಿ ಯು ವಿಲ್ ಗೆಟ್ ದಟ್ ಲಾಂಗ್ ಫುಲ್ ಲೆಂತ್ ಮಿರರ್ ಫಾರ್ 700-800. ಸೊ ಅದನ್ನು ನಾನು ನೋಡಿದ್ದೆ. ಮಿರರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂತ. ಹ್ಯಾವ್ ಹ್ಯೂಜ್ ಗುಡ್ ಕಲೆಕ್ಷನ್ ಆಫ್ ಜ್ಯುವೆಲರಿ ಫಾರ್ 160-80 rupees, 100 rupees. ಲುಕ್ ಎಟ್ ದಿಸ್ ಇಯರಿಂಗ್ಸ್. ಇಲ್ಲಿ ಈ ಸ್ಟಡ್ಸ್ ನೋಡಿ ಆ್ಯಂಡ್ ಇಯರಿಂಗ್ ನೋಡಿ ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ ಇದು. ಸೀರಿಯಸ್ ಇಯರಿಂಗ್ ಇಟ್ಸ್ ಟೂ ಗುಡ್. ಆ್ಯಂಡ್ ಫ್ಲವರ್ಸು ಬೊಕ್ಕೇಸು ಚೆನ್ನಾಗಿದೆ. ಅಂದರೆ ವಾಸಸ್ಸು ಇಟ್ ಫೀಲ್ಸ್ ಲೈಕ್ ಟೂ ಪ್ಲಾಸ್ಟಿಕ್ ಆ್ಯಂಡ್ ಆರ್ಟಿಫಿಷಿಯಲ್ಲು, ಬಟ್ ಓಕೆ. ಇಲ್ಲಿರೋ ಕೆಲವೊಂದು ಫ್ಲವರ್ಸು ಇದು ಬೆಟರ್. ಅದು ತುಂಬ ಪ್ಲಾಸ್ಟಿಕ್ಕಿ ಅನಿಸುತ್ತೆ, ನ್ಯಾಚುರಲ್ ಆಗಿ ಏನು ಅನಿಸ್ತಿಲ್ಲ. ಲೆಟ್ ಮೀ ಲುಕ್ ಎಟ್ ದಿಸ್ ವಾಸ್. ಓಕೆ, ಗ್ಲಾಸ್ ವಾಸ್ ಚೆನ್ನಾಗಿದೆ. ನನಗೆ ಒಂದು ಗ್ಲಾಸ್ ವಾಸ್ ಆ್ಯಕ್ಚುಲಿ ಬೇಕಿತ್ತು, which is just for 135 rupees. See, just for 135 rupees, I think this is okay. ದಿಸ್ ಇಸ್ ಫಾರ್ 850 rupees. 500 ಇದ್ದಿದ್ರೆ ಓಕೆ. ಈ ಸ್ಟೋರೇಜ್ ಬಾಕ್ಸ್ ಕೂಡ ಇಷ್ಟ ಆಗ್ತಿದೆ ನನಗೆ. ಒಂದು ಸ್ಟೋರೇಜ್ ಬೇಕು. ಇದು ಕೂಡ ಚೆನ್ನಾಗಿದೆ. ಒಂದು ರೋ ಪೂರ್ತಿ ಯು ಹ್ಯಾವ್ ದೀಸ್ ಟೈಪ್ ಆಫ್ ಹ್ಯಾಂಗರ್ಸ್ ಫುಲ್. ಆ್ಯಂಡ್ ಇದಂತೂ ತುಂಬಾ ವೇಸ್ಟು. ಇಲ್ಲಿ ಸ್ಟಡಿಯಾಗೂ ಇಲ್ಲ, ಏನೂ ಇಲ್ಲ. ಬಟ್ ಮಕ್ಕಳದು ಕಿಡ್ಸ್ದು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಗ ತಾನೇ ನ್ಯೂ ಬಾರ್ನ್ ಬೇಬಿದೆಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಓಕೆ ತಡೆಯುತ್ತೆ. ಭಾರ ಬಟ್ಟೆಗಳು ತಡೆಯಲ್ಲ ಅಷ್ಟೇ. ಇವಾಗ ಕಾರ್ ಸೀಟ್ಸ್ಗೂ ಹಾಕ್ಕೋಬೋದು, ನಿಮ್ಮ ಚೇರ್ಸ್, ವರ್ಕಿಂಗ್ ಚೇರ್ಸ್ಗೂ ಹಾಕ್ಕೋಬೋದು. ನೆಕ್ ರೆಸ್ಟರು ಇದೆ. ಹಿಯರ್ ಫುಲ್ ಆಫ್ ಕ್ಲಾಕ್ಸ್. ಓ ಮೈ ಗಾಡ್, ವಾಲ್ ಕ್ಲಾಕ್ಸು, ಅಲಾರಾಮ್ಸು. ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಡಿಸೆಂಟಾಗಿದೆ. ಆ್ಯಂಡ್ ಇದು ಚೆನ್ನಾಗಿದೆ, ದ ಪಿಂಕ್ ಒನ್. ಓ ವಾವ್, ದಿಸ್ ಇಸ್ ಸೋ ಗುಡ್. ದಿಸ್ ಇಸ್ ಜಸ್ಟ್ ಫಾರ್ 530 rupees. ನೈಸ್. ಆ್ಯಂಡ್ ಯು ಹ್ಯಾವ್ ಗ್ರೀನ್ ಗ್ರಾಸ್ ಫ್ಲೋರಲ್ ಮ್ಯಾಟ್ ಕೂಡ ಇದೆ. ಹಿಯರ್ ಯು ಹ್ಯಾವ್ ಲಾಟ್ಸ್ ಆಫ್ ಪಿಲ್ಲೋಸ್. ಐ ಲವ್ ದಿಸ್ ಪಿಲ್ಲೋಸ್. ಬಟ್ ಮೆಟೀರಿಯಲ್ ಒಂಥರ ಅಷ್ಟೊಂದು ವಾವೆಲ್ಲ, ನೋಡೋದಕ್ಕಷ್ಟೇ ವಾವ್ ಅನಿಸ್ತು ಎಲ್ಲ ಒಂದೇ. ಬಟ್ ಈ ಥರ ಚೆನ್ನಾಗಿ, ಇದು ಚೆನ್ನಾಗಿದೆ ಅನಿಸುತ್ತೆ. ದಿಸ್ ಇಸ್ ಒನ್ಗೆ 700 rupees. ಅದೇ ನೀವು ಕಾಸು ಕೊಟ್ಟಂಗೆ ಕಜ್ಜಾಯ. ಈ ಪಿಲ್ಲೋ ಕವರ್ ಹಾಕಿಟ್ಟಿದ್ದಾರೆ, ಇದೆಷ್ಟು ಚೆನ್ನಾಗಿದೆ. ಅದೇ ಇದು ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಈ ಥರ ಮೆಟೀರಿಯಲ್ದು ಫೀಲ್ ಇರಬೇಕಲ್ಲ, ಆ ಫೀಲ್ ಇಲ್ಲ. ಬಟ್ ಇದು ಚೆನ್ನಾಗಿದೆ. ಟವಲ್ಸ್, ಮ್ಯಾಟ್ಸ್. ಓ ಮೈ ಗಾಡ್, ಇಟ್ಸ್ ಆರ್ ಸೋ ಕ್ಯೂಟ್. ಕಿಡ್ಸ್ಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿ, lot of towels also here. Towels, bed spreads. I mean, yeah, bed spread ನಂಗೆ ಇಷ್ಟ ಆಗಲಿಲ್ಲ. ಇದು ಅಷ್ಟೇ, ಮೆಟೀರಿಯಲ್ ವೈಸ್ ನಂಗೆ ಇಷ್ಟ ಆಗಲಿಲ್ಲ. ಯು ಹ್ಯಾವ್ ಸ್ಕೂಲ್ ಬ್ಯಾಗ್ಸ್, ಸಾಕ್ಸಸ್ ಆ್ಯಂಡ್ ಇದು ಟ್ರಾವೆಲ್ ಬ್ಯಾಗ್ಸ್ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ. ದೀಸ್ ಆರ್ ಗುಡ್. ಎಷ್ಟಿದೆ ಇದು? ಒಂದು 200 rupees. ಏನು ಕಮ್ಮಿ ಇಲ್ಲ, ಒಂದಕ್ಕೆ 200 ಇದೆ, 139 ಇದೆ. ಯೂಶ್ವಲಿ ಆಚೆನೂ ಈ ಥರ ಬ್ಯಾಗ್ಸ್ ಇದೇ ಪ್ರೈಸ್ಗೆ ಸಿಗುತ್ತೆ ಅನ್ಕೋತೀನಿ. ಚೆನ್ನಾಗಿದೆ, ಕ್ಯೂಟಾಗಿದೆ. ಏನಾದ್ರು ಇಟ್ಕೊಳ್ಳೋದಕ್ಕೆ, ಇಡೋದಕ್ಕೆ, ನೀವು ಡೈನಿಂಗ್ ಟೇಬಲ್ ಮೇಲಾಗಿರ್ಬೋದು ಅಥವಾ ಏನಕ್ಕಾದರೂ ಇಡೋದಕ್ಕೆ ಚೆನ್ನಾಗಿದೆ, ಸ್ಟೋರ್ ಮಾಡೋದಕ್ಕೆ. ಇದು ಚೆನ್ನಾಗಿದೆ. ವಾವ್, ದಿಸ್ ಇಸ್ ಸೋ ಗುಡ್. ಮೆಟೀರಿಯಲ್ ಕೂಡ ಇದು ಚೆನ್ನಾಗಿದೆ ಅನಿಸ್ತದೆ. ಹೌ ಮಚ್ ಫಾರ್ ದಿಸ್? 348 rupees. ತುಂಬ ಏನು ಕಮ್ಮಿ ಏನಿಲ್ಲ ಪ್ರೈಸ್. ಇವು ಕಿಡ್ಸ್ ಸೆಕ್ಷನ್ಸು, ಪೆನ್ಸು, ಅದು ಇದು, ಸ್ಟೇಷನರಿ, ಬುಕ್ಸು ಎಲ್ಲ ಇದೆ. ಪೇಂಟ್ ಥಿಂಗ್, ಅಂದರೆ ಇದು ಕ್ಯಾನ್ವಸ್ ಪೇಂಟು. ಇಲ್ಲಿ ಪೇಂಟ್ ಮಾಡ್ಬೋದು, ಇದು ಕ್ಯಾನ್ವಸ್ ಥರ. ಸೊ ಆ್ಯಂಡ್ ಇದು ಅಷ್ಟೇ ವೈಟ್ ಬೋರ್ಡ್. ಚಿಕ್ಕದೇನಾರು ನಿಮ್ಗೆ ವೈಟ್ ಬೋರ್ಡ್ ಬೇಕು ಅಂತ ಅಂದರೆ ನೋಡಿ ಇಲ್ಲಿದೆ. ಸೊ ಇದೆಲ್ಲ ಫುಲ್ ಫೋಟೋ ಫ್ರೇಮ್ಸ್. ಯು ಹ್ಯಾವ್ ಲಾಟ್ ಆಫ್ ಫ್ರೇಮ್ಸ್ ಹಿಯರ್. ಗಿಫ್ಟ್ಗೆ ಬಾಕ್ಸಸ್ ಕೂಡ ಇದೆ. ನಿಮ್ಗೇನಾದ್ರು ಗಿಫ್ಟ್ಗೆ ಬಾಕ್ಸ್ ಇಲ್ಲ ಅಂದರೆ ಇಲ್ಲಿ ತೊಗೋಬೋದು, ಬಾಕ್ಸಸ್ ಇದೆ. ಆರ್ ಫುಲ್ ಆಫ್ ಸ್ಟೇಷನರೀಸು.
In here you have yoga mats, rocket, at the same time kids do a lot of fun schools here, all related to kids. That's it. If you come here, you have toys, you have paper bags, ಆಯಿತಾ. ಆ್ಯಂಡ್ ಹೇಳಿದ್ನಲ್ಲ ಕಿಡ್ಸ್ದು ಗೇಮಿಂಗ್ ಥಿಂಗು ಅಷ್ಟೇ, ಬಿಲ್ಲಿಂಗ್ ಇಷ್ಟೇ, ಆ್ಯಸ್ ಸಿಂಪಲ್ ಆಸ್ ದಟ್. ನನಗೇನು ಇಷ್ಟನೂ ಆಗಲಿಲ್ಲ, ಏನು ತೊಗೋಬೇಕಂತನೂ ಅನಿಸ್ತಾ ಇಲ್ಲ. ಎಂಟರ್ ಆದ ತಕ್ಷಣ ಇದೊಂದು ತೋರಿಸ್ಲಿಲ್ಲ ಅನಿಸುತ್ತೆ. ಇದು ಒಂದು ರೋ ಇದೆ ಫುಲ್ ಆಫ್ ಕಪ್ ಆ್ಯಂಡ್ ಸಾಸರು ಆ ಥರ. ಏನು ಅಷ್ಟೊಂದೇನು ಯೂನಿಕಾಗೆಲ್ಲ ಏನಿಲ್ಲ. ಸೊ ಅಷ್ಟೊಂದೇನು ಕಮ್ಮಿನೂ ಇಲ್ಲ, ಎಲ್ಲ 100, 150, 200 ಆ ರೇಂಜ್ಗೆ ಇದೆ. ಪ್ಲೇಟ್ಸು ಮತ್ತು ಬೌಲ್ಸು. ಇದು ನನಗೇನು ಇದು ಕೂಡ ಏನಷ್ಟು ವಾವ್ ಅನಿಸ್ತಿಲ್ಲ. ಇಲ್ಲಿ ನೋಡಿ ರೋ ಪೂರ್ತಿ ಅದಿದೆ ಅಷ್ಟೇ. ದಟ್ಸ್ ಇಟ್. ವಾಲ್ ಪೇಪರ್ಸ್ ಇದೆ ಸ್ವಲ್ಪ ಅದೇ ಥರ ಇಲ್ಲಿ ಆ ಥರ. ಬಿಟ್ಟರೆ ಅವಳು ಬಾಕ್ಸಸ್ಸು, ಕ್ರಾಕರೀಸು, ಆ ಕಡೆ ವಾಟರ್ ಬಾಟಲ್ಸು, ಸ್ಕೂಲ್ ಬಾಕ್ಸಸ್, ಟಿಫನ್ ಬಾಕ್ಸಸ್ ಥರ. ಎಸ್, ಮಿಸ್ಟರ್ DIY ಟೂರ್ ಕಂಪ್ಲೀಟ್ ಆಯಿತು ಅಷ್ಟೇ. DIY ಈಸ್ ಅ ಫ್ಲಾಪ್. ನನಗೆ ಫಸ್ಟೇ ಸ್ವಲ್ಪ ಹಂಗೆ ಅನಿಸಿತ್ತು, ಸದ್ಯಪ್ಪ ನಾನು ಶಾಪಿಂಗ್ ಚಾಲೆಂಜ್ ಮಾಡಿದಿದ್ರೆ ಫ್ಲಾಪ್ ಆಗೋಗ್ತಾಯಿತ್ತು. ಸುಮ್ಮನೆ 2000, 3000 ಮಾಡಿದ್ರು ನಂಗೆ ಅಲ್ಲಿ ಒಂದು ಪೀಸು ಕೂಡ ಪಿಕ್ ಮಾಡಬೇಕಂತನೂ ಅನಿಸ್ಲಿಲ್ಲ. ಸೊ ನಮ್ಮ ಫೇವ್ರೆಟ್ ವೆಸ್ಟ್ ಸೈಡ್ ಮುಂದೆ ನಿಂತಿದ್ದೀನಿ. ಕ್ಯಾನ್ ಯು see this Scotch set, how beautiful it is, but I don't want to get tempted and shop. ನಾನು ಶಾಪ್ ಮಾಡೋದು ಬೇಡ. ಬಟ್ ಸೇಲ್ ಈಸ್ ಲೈವ್ ಅಂತಿದೆ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಅಟ್ಲೀಸ್ಟ್ ಹೆಂಗಿದೆ ಅಂತ. ನಾವು ಯಾವಾಗ ವೆಸ್ಟ್ ಸೈಡಿಗೆ ಬಂದರೂ ಖುಷಿ ಆಗುತ್ತೆ ಗುರು. ಒಂದೊಂದು ಸರಿ ಎಲ್ಲೋ ಡಿಸಪಾಯಿಂಟ್ ಆಗೋದು ರೇರ್. ಸಿ ದ ಡ್ರೆಸ್ಸಸ್ ಆರ್ ಟೂ ಗುಡ್. ಇದು ನಾನು ಟ್ರೈ ಮಾಡಿದ್ದೆ ಎಲ್ಲಿ ಮೈಸೂರಲ್ಲಿ, ಸಕ್ಕ ಕಾಣ್ತಿತ್ತು, ಬಟ್ ತೊಗೊಳ್ಳಿಲ್ಲ. ವೆಸ್ಟರ್ನ್ ಕಲೆಕ್ಷನ್ ಔಟ್ಫಿಟ್ಸ್ ಈಸ್ ಆಲ್ಸೋ ಸೋ ಗುಡ್. ಯಾ, I don't want to get tempted, but look at this top. And at the same time, look at this dress. ಲೆಮನ್ ಎಲ್ಲೋ ಕಲರಲ್ಲಿ ಇದೆ, ಲೈಟ್ ಎಷ್ಟು ಚೆನ್ನಾಗಿದೆ. ದಿಸ್ ಟಾಪ್ ಆ್ಯಂಡ್ ಅಗೇನ್ ಇದಕ್ಕೆ ಪ್ಯಾಂಟ್ ತುಂಬ ಚೆನ್ನಾಗಿದೆ. ವರ್ಕಿಂಗ್ ವುಮೆನ್ಸ್ಗೆ ಅಥವಾ ಏನಾರು ಒಂದು ಇವೆಂಟ್ ಅಟೆಂಡ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ಜಂಪ್ ಸೂಟ್, ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ದಿಸ್ ಬ್ಲ್ಯಾಕ್ ಬಾಡಿಕಾನ್ ಡ್ರೆಸ್ ಥರ ಇದೆ ಇದು. ಆ್ಯಂಡ್ ದಿಸ್ ವೈಟ್ ಡ್ರೆಸ್, ಓ ಮೈ ಗಾಡ್, ಸೋ ಗುಡ್. ನನ್ನ ಹತ್ರ ವೈಟ್ ಡ್ರೆಸ್ ಇದೇ ಥರ ಸಿಮಿಲರ್ ಇದೆ, ಹಂಗಾಗಿ ನಾನು ತೊಗೊತಾ ಇಲ್ಲ. ವಿಂಟರ್ಗೆ ಪರ್ಫೆಕ್ಟ್ ಇದೆ ಈ ಡ್ರೆಸ್ಸು, ಸ್ವೆಟ್ರ್ ಥರ. ಬಟ್ ಇಲ್ಲಿ ವಿಂಟರ್ ಇಲ್ವಲ್ಲ, ಏನು ಮಾಡೋದು, ಸೆಕೆನೇ ಹೊಡಿತಾ ಇದೆ. ಐ ಲವ್ ದಿಸ್ ಶರ್ಟ್. ಯೂಶುವಲ್ ಫುಟ್ವೇರ್ ಕಲೆಕ್ಷನ್ ಈಸ್ ಆಲ್ಸೋ ಗುಡ್. ನನ್ನ ಫೇವ್ರೆಟ್ ಆ್ಯಂಡ್ ನಾನು ಹಾಕ್ಕೊಂಡಿರೋದು ಕೂಡ ವೆಸ್ಟ್ ಸೈಡ್ದೇ. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಐ ನೋ ಬೆಡ್ ಮೇಲೆ ಇದ್ದೀನಿ. ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂತ ಮನೆಗೆ ಬಂದು ಐ ಹ್ಯಾಡ್ ಅ ವೆರಿ ಗುಡ್ ಫುಡ್. ಅನ್ನ, ಸಾಂಬಾರು, ಪಲ್ಯ, ಸ್ವಲ್ಪ ಚಿಕನ್ ಫ್ರೈಯೂ ಕೂಡ ಇತ್ತು. ಎಲ್ಲ ನಂಚ್ಕೊಂಡು ಊಟ ಮುಗಿಸಿ ಇವಾಗ ಬೆಡ್ ಮೇಲೆ ಬರೋಷ್ಟ್ರಲ್ಲಿ ತುಂಬ ಸುಸ್ತಾಗೋಯ್ತು ನನಗೆ. ಬಿಕಾಸ್ ಮಧ್ಯಾಹ್ನ ಹೋಗಿದ್ದು 1 hourಗೆಲ್ಲ ಮನೇಲಿದ್ದೆ ನಾನು. ಅಲ್ಲಿ ಹೋದೆ. ಮಿಸ್ಟರ್ DIY ಇಟ್ಸ್ ಅ ಬಿಗ್ ಫ್ಲಾಪ್. ಆ್ಯಂಡ್ ವೆಸ್ಟ್ ಸೈಡಲ್ಲೂ ಅಷ್ಟೇ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಐ ಡೋಂಟ್ ವಾಂಟ್ ಶಾಪ್ ಅನ್ನೋದಿತ್ತು. ಸೊ ಒಂದು ರೌಂಡ್ ನೋಡಿದೆ, ಇನ್ನೇನು ಇಲ್ಲ ಆ ಮಾಲಲ್ಲಿ. ಸೊ ಕೇಮ್ ಬ್ಯಾಕ್ ಟು ಹೋಮ್. ನಾನು ಮಿಸ್ಟರ್ DIYಲ್ಲಿ ಶಾಪಿಂಗ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೆ. ಬಿಕಾಸ್ ಮಿನಿಸೋಲ್ ಮಾಡಿದೆ ನಾನು 2000 rupees ಶಾಪಿಂಗ್ ಚಾಲೆಂಜು, ನಾನು ಶರದಿ. ಸೊ ಐ ಥಿಂಕ್ 1 year or 2 year ಬ್ಯಾಕ್. ಸೊ ಅದಕ್ಕೆ ಇವಾಗ ಮಿಸ್ಟರ್ DIYಲ್ಲಿ ಒಂದು 2,000 to 3,000 ಶಾಪಿಂಗ್ ಚಾಲೆಂಜ್ ಮಾಡೋಣ ಅಂದ್ಕೊಂಡೆ. ನಾನು ಒಂಥರ ಚೆನ್ನಾಗಿರುತ್ತೆ ಏನೇನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಐ ಫೀಲ್ ಇಟ್ಸ್ ಫುಲ್ ಆಫ್ ಲೈಕ್ ತುಂಬ ಲೋಕಲ್ ಅಂತ ಅನಿಸ್ತು. ಅಟ್ ದ ಸೇಮ್ ಟೈಮ್ ಏನಂತ ವಾವ್ ಅನ್ನೋ ಥರ ಏನೂ ಇಲ್ಲ. ಸೊ ನಿಮಗೆ ಹೌಸ್ ಹೋಲ್ಡ್ ಥಿಂಗ್ಸ್ ಥರ, ಈಗ ಮನೆಗೆ ಅಡುಗೆ ಮನೆ ಸಾಮಾನು ಅಥವಾ ಕೆಲವೊಂದು ವಾಶ್ರೂಮ್ಸು ಅಥವಾ ಇದು ಬಾತ್ರೂಮ್ದು ಏನಾದ್ರು ಒಂಚೂರು ಐಟಮ್ಸು ಆ ಥರ ಕೆಲವೊಂದು ಲೈಕ್ ಮೋರ್ ಆಫ್ ಲೈಕ್ ಅ ಶಾಪಿಂಗ್ ಸಿಟಿ ಅಂತ ಅನಿಸ್ತು. ನಮ್ಮ ನಗರದಲ್ಲಿರೋ ಶಾಪಿಂಗ್ ಸಿಟಿನ ಎಷ್ಟೋ ಚೆನ್ನಾಗಿದೆ. ಸೊ ಸದ್ಯ ಏನದು ಶಾಪಿಂಗ್ ಚಾಲೆಂಜ್ ಅಂತೂ ಮಾಡಲಿಲ್ಲ, ಸುಮ್ಮನೆ ಹೋದೆ. ನನಗೇನು ಕ್ಯೂಟ್ ಸ್ಟಫ್ ಅಂತಲೂ ಅನಿಸ್ಲಿಲ್ಲ, ಯಾವುದು ಏನೋ ಎಕ್ಸೈಟಿಂಗ್ ಅನಿಸ್ಲಿಲ್ಲ. ಸೊ ಇಟ್ಸ್ ಅ ಫ್ಲಾಪ್ ಆ್ಯಂಡ್ ಐ ಡೋಂಟ್ ರೆಕಮೆಂಡ್ ಎನಿವನ್. ಏನಕ್ಕದು ಮಿಸ್ಟರ್ DIY ಅನ್ನೋದು ಚೆನ್ನಾಗಿದೆ ಅಥವಾ ಮಾಲ್ಸಲ್ಲಿ ಔಟ್ಲೆಟ್ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೂ ಏನೋ ಫೇಮಸ್ ಆಗಿದೆಯಾ ಏನು, ಐ ಡೋಂಟ್ ನೋ. But it's not worth it. Yeah, and I thought I'm gonna end this vlog video here itself. Please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.